ಮೋದಿಯ ಬಗ್ಗೆ ಇಲ್ಲ ಸಲ್ಲದ ಮಾತನ್ನು ಆಡೋದ್ರಲ್ಲಿ ಏನಾದರೂ ಕಾಂಪಿಟೇಷನ್ ಇಟ್ಟರೆ ಅದಕ್ಕೆ ಗೋಲ್ಡ್ ಮೆಡಲು ಪ್ರಕಾಶ್ ರಾಜ್ ಅವರಿಗೆ ಬರಬೇಕಾಗುತ್ತೆ. ಮೋದಿ ಈ ದೇಶಕ್ಕೆ ಗಂಟೆ ಕೊಟ್ರ, ಈ ಪ್ರಕಾಶ್ ರಾಜ್ ಅವರ ಗಂಟೆ ಯಾವಾಗೆಲ್ಲ ಸೌಂಡ್ ಮಾಡುತ್ತೆ? ಅಲ್ಲ ಅಣ್ಣ, ಜಸ್ಟ್ ಆಸ್ಕಿಂಗ್ ಅಂತ ಕೇಳ್ತೀರಲ್ಲ, ಕೇಳಿ ಏನಾದರೂ ವಾಪಸ್ ಹೇಳಿದಾಗ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ? ಜಸ್ಟ್ ಆಸ್ಕಿಂಗ್ ಅಂತ ಎಲ್ಲ ಕಡೆ ನಿಮ್ಮ ಉದ್ದ ಮೂಗನ್ನು ತೂರಿಸೋದು ಬದಲು ಜಸ್ಟ್ ಸೈಲೆನ್ಸ್ ಅಂತ ಮನೇಲಿ ಕೂರ್ಬೋದಲ್ಲ. ನೀವು ಸೀರಿಯಸ್ಲಿ ಆಮ್ಲಜನಕವನ್ನೇ ತಗೊಳ್ತೀರಾ ಅಥವಾ ಬೇರೆ ಯಾವುದಾದ್ರೂ ಲಿಕ್ವಿಡು ಹೋಗಿ ಇಷ್ಟೊಂದು ವಿಷ ಆಗಿದೆಯಾ? ಮೋದಿಯ ಲೆವೆಲ್ ಇಲ್ಲಿದೆ, ನಿಮ್ದು ಎಲ್ಲಿದೆ ಗೊತ್ತಾ? ಬೇಡ ಬಿಡಿ, ತುಂಬ ಕೆಳಗಿದೆ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪನಹಳ್ಳಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವರು ನಮ್ಮ ಭಾರತ ಪ್ರಧಾನಿಯಾಗಿ 11 ವರ್ಷ, 1 ದಶಕದ ಮೇಲೆ 1 ವರ್ಷ ಜಾಸ್ತಿಯಾಗಿದೆ. ಈ ಸಂಭ್ರಮ ಎಲ್ಲ ಕಡೆ ಕಾಣ್ತಾ ಇದೆ. ಯಾಕೆಂದರೆ ಪ್ರಧಾನಿಯವರು ಈ ಲ್ಯಾಟ್ರಿ ಟಿಕೆಟ್ ಮೂಲಕ ಗೆದ್ದ ಪ್ರಧಾನಿ ಅಲ್ಲ. ಆ ಥರ ಇಲ್ಲಿ ಸಿಚುವೇಶನ್ ಇಲ್ಲ. ಇಲ್ಲಿ ಮತದಾರರು ನಮಗೆ ಮೋದಿಯೇ ಬೇಕು ಅಂತ 3ನೇ ಬಾರಿಗೆ ಮೋದಿಯನ್ನು ಆಯ್ಕೆ ಮಾಡಿದ್ದಾರೆ. ಹಾಗೂ ಭಾರತದ ಚೌಕಿದಾರನಿಗೆ ಈ ಸಂಪೂರ್ಣ ದೇಶದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದರೆ ಈ 11 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಅಭಿವೃದ್ಧಿ ಹೇಗಾಗಿದೆ, ಇದೆಲ್ಲವೂ ಕೂಡ ನೋಡ್ತಾ ಹೋದರೆ ಇಷ್ಟಿಷ್ಟು ಸಿಗುತ್ತೆ. ಆದರೆ ಒಂದಿಷ್ಟು ಕಣ್ಣುಗಳಿವೆ. ಆ ಕಣ್ಣಿಗೆ ಒಳ್ಳೆಯ ಯಾವುದು ಕಾಣೋದೇ ಇಲ್ಲ. ಅದರಲ್ಲಿ ಒಂದು ಕಣ್ಣು ಅಂದರೆ ಈ ಪ್ರಕಾಶ್ ರಾಜ್ ಅಂತ ಇದ್ದಾರಲ್ಲ, ಈ ಕನ್ವರ್ಟೆಡ್ ನಟ ಅವರದ್ದು. ಅವರು ಮೋದಿಯವರ 11 ವರ್ಷದ ಒಂದು ಆಡಳಿತವನ್ನು ನೋಡಿ ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಗಂಟೆಗಳಿದ್ದಾವೆ, ಮೋದಿಯವರು ಅದನ್ನು ನೋಡ್ತಾ ಇದ್ದಾರೆ. ಜಸ್ಟ್ ಆಸ್ಕಿಂಗ್ ಅಂತ ಹಾಕಿದ್ದಾರೆ. ಅಂದರೆ ಮೋದಿ ಈ ದೇಶಕ್ಕೆ ಗಂಟೆ ಕೊಟ್ರ, ಇದನ್ನು ಅವರು ಸೂಕ್ಷ್ಮವಾಗಿ ಹೇಳೋಕ್ಕೆ ಬಂದ್ರ, ಇದು ಮಾತ್ರ ಅರ್ಥ ಆಗಿಲ್ಲ. ಮೋದಿಯ ಬಗ್ಗೆ ಇಲ್ಲ ಸಲ್ಲದ ಮಾತನ್ನು ಆಡೋದ್ರಲ್ಲಿ ಏನಾದರೂ ಕಾಂಪಿಟೇಷನ್ ಇಟ್ಟರೆ ಅದಕ್ಕೆ ಗೋಲ್ಡ್ ಮೆಡಲು ಪ್ರಕಾಶ್ ರಾಜ್ ಅವರಿಗೆ ಬರಬೇಕಾಗುತ್ತೆ. ತುಂಬ ಹಿಂದಿನಿಂದಲೂ ಕೂಡ ಮೋದಿಯನ್ನು ಟೀಕೆ ಮಾಡಿಕೊಂಡು, ಸಾಮಾನ್ಯ ಟೀಕೆ ಅಲ್ಲ, ಕಡು ಟೀಕೆ ಅಂತಾರಲ್ಲ, ಅದನ್ನು ಮಾಡಿಕೊಂಡು ಬಂದವರಲ್ಲಿ ಪ್ರಕಾಶ್ ರಾಜ್ ಕೂಡ ಈ ಅಗ್ರಪಂಕ್ತಿಯಲ್ಲಿ ಸಿಗ್ತಾರೆ. ಈ ಪ್ರಕಾಶ್ ರಾಜ್ ಅವರಿಗೆ ಈಗ ದೇಶಕ್ಕೆ ಮೋದಿ ಕೊಟ್ಟಿದ್ದು ಗಂಟೆ ಅಂತೆ. ಈ ಪ್ರಕಾಶ್ ರಾಜ್ ಅವರ ಗಂಟೆ ಯಾವಾಗೆಲ್ಲ ಸೌಂಡ್ ಮಾಡುತ್ತೆ? ಮೋದಿ ಎದುರು ಮಾತ್ರ ಅವರ ಗಂಟೆ ಸೌಂಡ್ ಮಾಡೋದು. ಯಾಕೆಂದರೆ ಮೋದಿ ವಾಪಸ್ಸು ತಿರುಗಿಸಿ ಕೊಡಲ್ಲ ಅನ್ನೋ ಧೈರ್ಯ. ಯಾಕೆಂದರೆ ಮೋದಿ ಅವರಿಗೆ ಯೋಚನೆ ಮಾಡೋಕ್ಕೆ 1000 ವಿಚಾರಗಳಿವೆ. ಪ್ರಕಾಶ್ ರಾಜ್ ಅವರನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಏನಾದರೂ ಕ್ರಮ ಆಗಬೇಕಲ್ಲ, ಏನೋ ಒಂದು ಕೇಸಲ್ಲಿ ಫಿಟ್ ಮಾಡಬೇಕಲ್ಲ, ಇಂಥದ್ದಂತೂ ಮೋದಿ ಮಾಡೋದೇ ಇಲ್ಲ ಅನ್ನೋದು ಗೊತ್ತಿದ್ಕೊಂಡೆ ಪ್ರಕಾಶ್ ರಾಜ್ ಅವರು ಇಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ನೋಡಿದರೆ ರಾಜಕೀಯಕ್ಕೆ ಬರಬೇಕು, ನಾನು ರಾಜಕೀಯದಲ್ಲಿ ಏನೋ ಬದಲಾವಣೆ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಪ್ರಕಾಶ್ ರಾಜ್ ಅವರು ಟ್ರೈ ಮಾಡಿದರು. ನಮ್ಮ ಬೆಂಗಳೂರಲ್ಲೇ ಈ ಲೋಕಸಭಾ ಇಲೆಕ್ಷನ್ನಲ್ಲಿ ಪಕ್ಷೇತರರಾಗಿ ನಿಂತಿದ್ದರು. ಆದರೆ ಏನು ಮಾಡಿದ್ರು ಜನ, ಮನೆಗೆ ಹೋಗ್ಬಿಡಪ್ಪ, ನಿನಗೆ ರಾಜಕೀಯ ಸೂಟ್ ಆಗಲ್ಲ, ಅದು ಇದು ಸಿನಿಮಾದಲ್ಲಿ ಸೈಡ್ ಆ್ಯಕ್ಟಿಂಗ್ ಮಾಡ್ಕೊಂಡು ಇದ್ದುಬಿಡು ಅಂತ ನೀಟಾಗಿ ಮನೆಗೆ ಕಳಿಸಿದರು. ಹೆಂಗೆ ಅಂದರೆ ಠೇವಣಿ ಕೂಡ ವಾಪಸ್ ಸಿಗಬಾರ್ದು ಅನ್ನೋ ಥರದಲ್ಲಿ ಸೋಲನ್ನು ಉಣ್ಣಿಸಿದ್ರು. ಆಗಿಂದ ಗಂಟೆ ಒಂದು ಶುರುವಾಯಿತು. ಮೋದಿ ವಿರುದ್ಧ ಮೋದಿ ಅಲೆಯನ್ನು ಕಂಡ್ರಲ್ಲ, ಮೋದಿ ಹಾಗೆ ಇಷ್ಟೊಂದು ಫೇಮಸ್ ಆಗಿದ್ದಾರೆ, ಅವರ ಕೀರ್ತಿ ಇಷ್ಟೊಂದು ದೊಡ್ಡದಾಗಿ ಹಿಂಗಾಗಿದೆ, ಇದೆಲ್ಲವೂ ಕೂಡ ಪ್ರಕಾಶ್ ರಾಜ್ ಅವರ ತಲೆಗೆ ಬಂದಿರ್ಬೋದು. ಅಲ್ಲಿಂದ ಪ್ರಕಾಶ್ ರಾಜ್ ಅವರ ಗಂಟೆ ಮೋದಿ ವಿರುದ್ಧ ಅಲ್ಲಾಡೋಕ್ಕೆ ಶುರುವಾಯಿತು. ಡಣ ಡಣ ಡಣ. ಮೋದಿ ಏನು ಮಾಡಿದ್ರೂ ತಪ್ಪು, ಎಲ್ಲಿ ಹೋದರೂ ತಪ್ಪು, ಅವ್ರು ಬಟ್ಟೆ ಹಾಕಿದರೂ ತಪ್ಪು, ಆ ಬಟ್ಟೆಗೊಂದಿಷ್ಟು ಪ್ರಶ್ನೆ, ಓಡಾಟಕ್ಕೊಂದಿಷ್ಟು ಪ್ರಶ್ನೆ. ಅರ್ರೆ, ಪ್ರಕಾಶ್ ರಾಜ್ ಅವರು ವಿಪಕ್ಷ ನಾಯಕರ ಥರ ಈ ವರ್ತನೆ ಮಾಡೋಕ್ಕೆ ಶುರು ಮಾಡಿದರು. ಈಗ ರಾಜಕೀಯದಲ್ಲಿ ಆಸಕ್ತಿ ಇದೆ, ರಾಜಕೀಯದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಅವರು ಹಂಚ್ಕೊಳ್ತಾ ಇರ್ತಾರೆ. ಈಗ 11 ವರ್ಷದ ಈ ಅವಧಿಯನ್ನು ಗಂಟೆಗೆ ಹೋಲಿಸಿದ್ದಾರೆ. ಮೋದಿ ಗಂಟೆ ನೋಡ್ತಾರೆ, ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮೇಲಿಂದ ಜಸ್ಟ್ ಆಸ್ಕಿಂಗ್ ಅಂತ ಕೇಳಿದ್ದಾರೆ. ಅಲ್ಲ ಅಣ್ಣ, ಜಸ್ಟ್ ಆಸ್ಕಿಂಗ್ ಅಂತ ಕೇಳ್ತೀರಲ್ಲ, ಕೇಳಿ ಏನಾದರೂ ವಾಪಸ್ ಹೇಳಿದಾಗ ನಿಮ್ಮ ಹತ್ರ ಸೊಲ್ಯೂಷನ್ ಇದೆಯಾ? ಏನೋ ಒಂದು ಪರಿಹಾರ ಇದೆ, ಅದನ್ನು ಮಾಡೇ ಬಿಡ್ತೀರ ಅನ್ನೋಕ್ಕೆ ನಿಮಗೆ ಮೋದಿ ಥರ ಅಧಿಕಾರ ಇದೆಯಾ? ಇಲ್ಲ ಅಲ್ಲ. ನೀವು ಸೋತು ಸುಣ್ಣವಾಗಿ ಮನೆಯಲ್ಲಿದ್ದೀರಾ, ಈ ಸಿನಿಮಾಗಳಲ್ಲಿ ಅವಾಗವಾಗ ಕಾಣಿಸಿಕೊಳ್ತೀರಾ. ಅದನ್ನು ಬಿಟ್ಟರೆ ಈ ಧರ್ಮ ಹಾಗೂ ದೇಶ ವಿರೋಧಿ ಚಟುವಟಿಕೆಗಳಿಗೆ ಇಂಬು ನೀಡುವಂತಹ ಮಾತುಗಳನ್ನು ಆಡ್ಕೊಂಡು ಬಂದಿದ್ದೀರಾ. ಆದರೆ ನೀವು ಜಸ್ಟ್ ಆಸ್ಕಿಂಗ್ ಅಂತ ಎಲ್ಲ ಕಡೆ ನಿಮ್ಮ ಉದ್ದ ಮೂಗನ್ನು ತೂರಿಸೋದು ಬದಲು ಜಸ್ಟ್ ಸೈಲೆನ್ಸ್ ಅಂತ ಮನೇಲಿ ಕೂರ್ಬೋದಲ್ಲ. ಅಲ್ಲ, ಈ ಗಂಟೆ ವಿಚಾರಕ್ಕೆ ನೀವು ಮಾತಾಡಬೇಕಿತ್ತು. ಯಾವಾಗ ಗೊತ್ತಾ? ಮೂಢ ಹಗರಣ ಆಯ್ತಲ್ಲ, ಆವಾಗ ನಿಮ್ಮ ಗಂಟೆ ಡಣ ಡಣ ಅನ್ಬೇಕಿತ್ತು. ಹಾಗೆ ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಹಣವನ್ನು ಲೂಟಿ ಮಾಡಿತಲ್ಲ ಈ ಕಾಂಗ್ರೆಸ್ ಸರ್ಕಾರ, ಆಗ ನಿಮ್ಮ ಗಂಟೆ ಸೌಂಡ್ ಮಾಡಬೇಕಾಗಿತ್ತು. ಮೊನ್ನೆ ಕಾಲು ತುಳಿತ ಆಯ್ತಲ್ಲ, ಈ ಒಂದು ನಿರ್ವಹಣೆ ಮಾಡೋಕ್ಕೆ ಬರದೆ ಕಾಂಗ್ರೆಸ್ 11 ಅಮಾಯಕ ಜನರ ಜೀವವನ್ನು ನುಂಗಿ ಹಾಕ್ತಲ್ಲ,
ಆಗ ನಿಮ್ಮ ಗಂಟೆ ಅಲ್ಲಾಡಬೇಕಾಗಿತ್ತು. ಆದರೆ ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇದೆ, ಸಮಾಜದಲ್ಲಿ ಏನೋ ಬದಲಾವಣೆ ತರಬೇಕು ಅನ್ನೋ ಆಸೆ ಇದೆ, ಆದರೆ ಕಾಂಗ್ರೆಸ್ ವಿರುದ್ಧ ಮಾತಾಡಲ್ಲ. ಯಾಕಾಗಿ? ಕಾಂಗ್ರೆಸ್ ಏನಾದರೂ ಬತ್ತಿ ಇಟ್ಟರೆ ಅದು ಬ್ಲಾಸ್ಟ್ ಆದರೆ ಅದು ಗುಣ ಆಗೋಕ್ಕೆ ತುಂಬ ಟೈಮ್ ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿಯೇ ಮೋದಿ ವಿರುದ್ಧ ಸತತವಾಗಿ ಮಾತಾಡಿಕೊಂಡು ಬರ್ತಾ ಇದ್ದೀರಾ. ನೀವು ಕಾಂಗ್ರೆಸ್ ಅಲ್ಲ, ಹಾಗೆ ಮೋದಿಯ ವಿರೋಧಿ ಪಕ್ಷಗಳು ಒಂದಿಷ್ಟಿದ್ದಾರಲ್ಲ ಅಲ್ಲಿ ಕೂಡ ಇಲ್ಲ, ಹಾಗೆ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲೂ ಇಲ್ಲ. ಒಂದು ಸಲ ಸೋತ ಮೇಲೆ ಮತ್ತೆ ರಾಜಕೀಯಕ್ಕೆ ಬರುವ ಯಾವುದೇ ಧೈರ್ಯವನ್ನು ತೋರಿಸಲಿಲ್ಲ. ಆದರೆ ರಾಜಕೀಯದ ಬಗ್ಗೆ ತುಂಬ ಆಸಕ್ತಿ ಇದೆ, ಮಾತಾಡ್ತೀರಿ. ಮೋದಿ ವಿರುದ್ಧ ಮಾತ್ರ ಮಾತಾಡೋದನ್ನ ಕಲ್ತಿದ್ದೀರಿ, ಅದಕ್ಕೆ ಮಾತ್ರ ಸೀಮಿತ ಆಗಿದ್ದೀರಿ. ಬನ್ನಿ ರಾಜಕೀಯಕ್ಕೆ ಬನ್ನಿ, ಎಲ್ಲರದ್ದು ತಪ್ಪು ಸರಿಗಳನ್ನ ಎಲ್ಲವನ್ನು ವಿಚಾರ ಮಾಡಿ ಆಗ ಪ್ರಕಾಶ್ ರಾಜ್ಗೆ ಜೈ ಅಂದ್ಬಿಡೋಣ ಅನ್ನೋ ಮನಸ್ಸು ನಮಗೂ ಬರುತ್ತೆ. ಈ ಕಾಂಗ್ರೆಸ್ ಪಕ್ಷ ಇಲೆಕ್ಷನ್ ಬಂದಾಗೆಲ್ಲ ಗರೀಬಿ ಹಟಾವೋ ಅಂದ್ಕೊಂಡು ಬರುತ್ತಲ್ಲ, ಅದು ಈಗಿಂದ ಅಲ್ಲ, ಇಂದಿರಾಜಿ ಕಾಲದಿಂದನೂ ಬಂದಿದೆ, ರಾಹುಲ್ ಬಾಬಾ ಅವರ ಕಾಲದಲ್ಲೂ ಕೂಡ ಇದೆ. ಆದರೆ 2011 ಹಾಗೂ 12ರಲ್ಲಿ 27%ಗೂ ಜಾಸ್ತಿ ಇದ್ದ ಭಾರತದ ಬಡತನ ಈಗ ಮೋದಿ ಅವಧಿಯಲ್ಲಿ 5%ಗೆ ಇಳಿದಿದೆ. ಇದು ನಿಮಗೆ ಕಾಣಲ್ಲ, ಇಲ್ಲಿ ನಿಮ್ಮದು ಗಂಟೆ ಅಲ್ಲಾಡಲ್ಲ. ಈ ದೇಶಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಮಾಡಬೇಕು, ಒಂದಿಷ್ಟು ಸಿಟಿಗಳನ್ನು ಸ್ಮಾರ್ಟಾಗಿ ಮಾಡಬೇಕಂತ ಯೋಜನೆ ಮಾಡಿದ್ರಲ್ಲ ಮೋದಿ ಅವರು, ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರಲ್ಲ, ಆಗ ಕೂಡ ನಿಮ್ಮ ಗಂಟೆ ಅಲ್ಲಾಡಲಿಲ್ಲ. ಈ ಕೆಲವೊಂದಿಷ್ಟು ಬ್ರಿಡ್ಜ್ಗಳು, ರೋಡ್ಗಳು, ಅದರಲ್ಲಂತೂ ಈ ಕನ್ಸ್ಟ್ರಕ್ಷನ್ ಇದರಲ್ಲಿ ಮೋದಿ ಸರ್ಕಾರದಂತೂ ಅತ್ಯುತ್ತಮ ಸಾಧನೆ ಅಂದರೆ ತಪ್ಪೇ ಆಗೋದಿಲ್ಲ. ಅದನ್ನು ನೀವು ನೋಡಲ್ಲ, ನಿಮ್ಮ ಕಣ್ಣಿಗೆ ಕಾಣಲ್ಲ, ಅದರ ಬಗ್ಗೆ ಕೂಡ ನಿಮ್ಮ ಗಂಟೆ ಸೌಂಡ್ ಮಾಡೋದಿಲ್ಲ. ಭಾರತ ಬಲಿಷ್ಠ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು ಅಂತ ಮೋದಿ ಯೋಜನೆಯನ್ನು ತರ್ತಾರೆ, ಅದು ಯಶಸ್ವಿಯಾಗಿ ನಡೀತಾ ಇದೆ. ಭಾರತ ಸ್ವಾವಲಂಬನೆಯಲ್ಲಿ ಹೊಸದೊಂದು ಅಧ್ಯಾಯವನ್ನು ಬರಿತಾ ಇದೆ, ಆದರೆ ಅದು ಕೂಡ ನಿಮಗೆ ಕಾಣಲ್ಲ, ಹಾಗೆ ನಿಮ್ಮ ಗಂಟೆ ಅಲ್ಲಾಡಲ್ಲ. ನಿಮ್ಮ ನೆಚ್ಚಿನ ಪಕ್ಷ ಕಾಂಗ್ರೆಸ್ ಇದ್ದಾಗ ಈ ದೇಶದ ಭದ್ರತೆ ವಿಚಾರಕ್ಕೆ ಆಗಿನ ಪ್ರಧಾನಿಗಳು, ನಾಯಕರು ಹೇಗೆ ನಡೆದುಕೊಳ್ತಾ ಇದ್ರು, ಹೇಗೆ ಮಾತಾಡ್ತಾ ಇದ್ರು, ಈ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಹಾಗೆಲ್ಲ ಪಾಕಿಸ್ತಾನ ತಂಟೆ ಮಾಡಿದ್ರೆ ಅಮೇರಿಕಕ್ಕೆ ಲವ್ ಲೆಟರ್ ಬರಿತಾ ಇದ್ರು. ಆದರೆ ಈಗ ಅದೆಲ್ಲ ಇಲ್ಲ. ಮೋದಿ ಬಂದ ಮೇಲಿನ ಭಾರತ ಬದಲಾಗಿದೆ, ಬಲವಾಗಿದೆ. ಆದರೆ ನಿಮ್ಮ ಗಂಟೆ ಆ ವಿಚಾರಕ್ಕೆ ಮಾತಾಡಲ್ಲ, ಅಲ್ಲಾಡಲ್ಲ. ಆದರೆ 11 ವರ್ಷದಲ್ಲಿ ಮೋದಿ ಮಾಡಿದ್ದು ಏನೂ ಇಲ್ಲ, ಬರೀ ಗಂಟೆ ಅಲ್ಲಾಡಿಸಿದ್ದೇ ಬಂತು ಅಂತ ಗಂಟೆಯ ಬಗ್ಗೆ ಮಾತಾಡ್ತೀರಿ. ಅಲ್ಲಾಡಬೇಕಲ್ಲ ನಿಮ್ಮದು ಕೂಡ ಅವಾಗವಾಗ ಎಲ್ಲ ವಿಚಾರಕ್ಕೂ ಗಂಟೆಗಳು. ಆದರೆ ಅಲ್ಲಾಡೋದಿಲ್ಲ, ಮೋದಿ ವಿರುದ್ಧ ಮಾತ್ರ ಅಲ್ಲಾಡ್ಸೋಕ್ಕೆ ಆ ಗಂಟೆಯನ್ನು ತೊಗೊಂಬರ್ತೀರಿ. ಈ ಗಂಟೆ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದ ಮಹತ್ವವನ್ನು ಹೊಂದಿರುವಂಥದ್ದು. ಈ ಮೊದಲೇ ಪ್ರಕಾಶ್ ರಾಜ್ ಅವರಿಗೆ ಈ ಹಿಂದೂ ಧರ್ಮ, ಸನಾತನ ಧರ್ಮ ಅಂದ್ರೆಲ್ಲ ಆಗೋದಿಲ್ಲ, ಅವ್ರು ಬೇರೆ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆಗಿದ್ದಾರೆ. ಈ ಗಂಟೆಯ ವಿಚಾರಕ್ಕೆ ಅಲ್ಲಿ ಮೋದಿಯನ್ನು ದ್ವೇಷ ಮಾಡ್ದಂಗೆ ಆಯಿತು, ಹಾಗೆ ಈ ಹಿಂದೂಗಳು, ಸನಾತನಿಗಳು ನಂಬುವ ಗಂಟೆಯನ್ನು, ಅಲ್ಲಾಡಿಸುವ ಗಂಟೆಯನ್ನು, ಬಾರಿಸುವ ಗಂಟೆಯನ್ನು ಕೂಡ ಲೇವಡಿ ಮಾಡ್ದಂಗೆ ಆಯಿತು ಅಂತ ಈ ಆಫರೆಲ್ಲ ಬರುತ್ತಲ್ಲ 1/2 ಇದರಲ್ಲಿ, ಆ ಥರದಲ್ಲಿ ಆ ಪೋಸ್ಟ್ ಹಾಕ್ದಂಗಿದೆ. ಇಷ್ಟು ದ್ವೇಷ, ಇಷ್ಟು ವಿಷ ಮನಸ್ಸಲ್ಲಿ ಇಟ್ಕೊಂಡು ಉಸಿರಾಟ ಮಾಡ್ತಿರಲ್ಲ ನೀವು, ಸೀರಿಯಸ್ಲಿ ಆಮ್ಲಜನಕವನ್ನೇ ತಗೊಳ್ತೀರಾ ಅಥವಾ ಬೇರೆ ಯಾವುದಾದ್ರೂ ಲಿಕ್ವಿಡು ಹೋಗಿ ಇಷ್ಟೊಂದು ವಿಷ ಆಗಿದೆಯಾ? ದೇವರಣೆ ಗೊತ್ತಿಲ್ಲ. ನಿಮ್ಮ ಗಂಟೆ ಅಲ್ಲಾಡೋ ಹಾಗಿದ್ರೆ ಎಲ್ಲ ವಿಚಾರಕ್ಕೂ ಆಗಲಿ ಅಂತ ನಾನು ನಿರೀಕ್ಷೆ ಪಡೋದ್ರಲ್ಲಿ ನಾವು ನಿಮ್ಮ ಅಭಿಮಾನಿಗಳು, ಸೊ ನಾವು ನಿರೀಕ್ಷೆ ಮಾಡ್ತೀವಿ. ಆದರೆ ಇಲ್ಲ, ನಾನು ಮೋದಿ ವಿರುದ್ಧ ಬಿಟ್ಟು ಮತ್ತು ಯಾವುದೋ ಮಾತಾಡಲ್ಲ, ಅವಾಗವಾಗ ಹಿಂದೂ ಧರ್ಮದ ವಿರುದ್ಧ ಒಂಚೂರು ಮಾತಾಡ್ಕೊಂಡ್ಬಿಡ್ತೀನಿ, ಅದರಿಂದ ನಿಮಗಾಗುವ ಲಾಭಗಳು ಏನಿದೆಯೋ ನಿಮಗೆ ಗೊತ್ತಿದೆ. ಆದರೆ ಈ ರಾಜಕೀಯ ಆಸಕ್ತಿ ಇರೋರು, ಸಮಾಜದ ಬಗ್ಗೆ ಕಾಳಜಿ ಇರೋರು ಕಾಂಗ್ರೆಸ್ಸಿನ ಲಫ್ಡಾಗಳನ್ನು ಕೂಡ ಅವಾಗವಾಗ ಗಂಟೆ ಮೂಲಕ ಮಾತಾಡಿಯಲ್ಲ, ಯಾರು ನಿಮ್ಮನ್ನು ತಡೆದಿದ್ದಾರೆ, ಯಾರು ನಿಮಗೆ ಬೇಡ ಅಂದಿದ್ದಾರೆ? ಮಾತಾಡಿದರೆ ಭಯಾನ ಅಥವಾ ಮುಂದೇನಾದರೂ ದೊಡ್ಡ ಸ್ಕೆಚ್ ಇದೆಯಾ? ಕಾಂಗ್ರೆಸ್ಸಿಂದ ಒಂದು MLCಗೇನಾದರೂ ಟ್ರೈ ಮಾಡೋಣ, ಈ ಥರದ್ದೇನಾದರೂ? ಪ್ರತಿ ಸಲ ಮೋದಿಯನ್ನೇ ಎದುರಾಕೊಂಡು ನಾನು ದೊಡ್ಡ ಲೀಡರ್ ಅಂತ ನೀವು ಭ್ರಮೆಯಲ್ಲಿರ್ಬೋದು. ಆದರೆ ಮೋದಿಯವರಿಗೆ ನೀವು ಯಾವ ಗಣನೆಗೂ ಇಲ್ಲದ ಒಬ್ಬ ಸಾಮಾನ್ಯ, ಇದು ಅರ್ಥ ಮಾಡಿಕೊಳ್ಳಿ. ಮೋದಿಯ ಲೆವೆಲ್ ಇಲ್ಲಿದೆ, ನಿಮ್ದು ಎಲ್ಲಿದೆ ಗೊತ್ತಾ? ಬೇಡ ಬಿಡಿ, ತುಂಬ ಕೆಳಗಿದೆ, ಬಗ್ಗಿದ್ರೆ ಸೊಂಟ ನೋಯುತ್ತೆ. ಜೈ ಶ್ರೀರಾಮ್.